ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ರಿಗೂ SPP ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 2025ರ ಈ ಮೇ ತಿಂಗಳಿನಲ್ಲಿ ಕುಂಭ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಒಲೆಯಲಿದೆ? ಈ ಮೇ ತಿಂಗಳಿನಲ್ಲಿ ನಿಮ್ಮ ಆರೋಗ್ಯ, ಶಿಕ್ಷಣ, ವ್ಯಾಪಾರ, ವೃತ್ತಿ, ಹಣಕಾಸು, ಪ್ರೀತಿ, ಮದುವೆ, ವೈವಾಹಿಕ ಜೀವನ, ಹಾಗೆ ಮನೆಯ ವಿಷಯಗಳು ಮತ್ತು ಆಸ್ತಿ ಅಥವಾ ವಾಹನಗಳಿಗೆ ಸೇರಿದಂತೆ ಜೀವನದ ವಿವಿಧ ಅಂಶಗಳಲ್ಲಿ ಈ ಕುಂಭ ರಾಶಿಯವರು ಈ ಮೇ ತಿಂಗಳಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ನೀವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಹಾಗೆ ಈ ಕುಂಭ ರಾಶಿಯವರಿಗೆ ಮೇ ತಿಂಗಳಿನಲ್ಲಿ ಏನೆಲ್ಲ ಗುಣಲಕ್ಷಣಗಳು ಕಂಡು ಬರಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ. ಓಡಿಸಿ ಬಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಿದ್ದೀರಾ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿದ್ದಾರೆ ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರಿಗೂ ಕೂಡ ಅವರವರ ರಾಶಿಯ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗ್ತಿದೆ ಅಂತ ಹೇಳ್ತಾ, ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ಈ ಕುಂಭ ರಾಶಿಯವರಿಗೆ ಈ ಮೇ ತಿಂಗಳಿನಲ್ಲಿ ಏನೆಲ್ಲ ಅದೃಷ್ಟ ಇರಲಿದೆ, ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಮೊದಲನೆಯದಾಗಿ ಈ ಕುಂಭ ರಾಶಿಯವರಿಗೆ ಆರೋಗ್ಯದ ದೃಷ್ಟಿಯಿಂದ ಈ ಮೇ ತಿಂಗಳಿನಲ್ಲಿ ಹೇಗಿರಲಿದೆ ಅಂತ ಕೇಳೋದಾದರೆ, ಕುಂಭ ರಾಶಿಯವರಿಗೆ ಈ ಮೇ ತಿಂಗಳು ಮಿಶ್ರವಾಗಿರ್ಬೋದು ಸ್ನೇಹಿತರೆ, ಅಥವಾ ಸಾಮಾನ್ಯಕ್ಕಿಂತ ಸ್ವಲ್ಪ ದುರ್ಬಲವಾಗಿರ್ಬೋದು. ಈ ವರ್ಷದ ದ್ವಿತೀಯಾರ್ಧವು ಮೊದಲನೇಕ್ಕಿಂತ ಗಮನಾರ್ಹವಾದ ಪ್ರಬಲವಾಗಿರುತ್ತದೆ. ಹಾಗೆ ನಿಮ್ಮ ರಾಶಿಯ ಅಧಿಪತಿ ಮತ್ತು ಲಗ್ನದಲ್ಲಿರುವಂತಹ ಶನಿಯು ವರ್ಷದ ಆರಂಭ ಅಂದರೆ ಈಗಾಗಲೇ ಕಳೆದಿರುವಂತಹ ಮಾರ್ಚ್ ತಿಂಗಳವರೆಗೆ ತನ್ನದೇ ಆದ ಚಿಹ್ನೆಯ ಮೊದಲನೇ ಮನೆಯಲ್ಲಿ ಉಳಿತಾ ಹೋಗ್ತಾರೆ ಸ್ನೇಹಿತರೆ. ಶನಿಯು ತನ್ನದೇ ಆದ ಚಿಹ್ನೆಯಲ್ಲಿ ಇರುವುದರಿಂದ ಮೊದಲ ಮನೆಯ ಮೂಲಕ ಅದರ ಸಂಚಾರವು ಅನುಕೂಲಕರವಾಗಿಲ್ಲದಿದ್ರೂ ಸಹ ನಿಮಗೆ ಋಣಾತ್ಮಕ ಪರಿಣಾಮವನ್ನು ಬೀರೋದಿಲ್ಲ ಸ್ನೇಹಿತರೆ. ಇದು ಯಾವುದೇ ಗಮನಾರ್ಹವಾದ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗೋದಿಲ್ಲ. ನಿಮ್ಮ ಲಗ್ನ ಅಥವಾ ರಾಶಿಯ ಅಧಿಪತಿಯಾಗಿರುವಂತಹ ಮಾರ್ಚ್ ನಂತರ 2ನೇ ಮನೆಗೆ ಪ್ರವೇಶಿಸುತ್ತಾರೆ ಸ್ನೇಹಿತರೆ. ಹೆಚ್ಚುವರಿಯಾಗಿ ಇದು ಶನಿಗ್ರಹದ ಧನಾತ್ಮಕ ಸಾಗಣೆ ಎಂದು ನಂಬಲಾಗೋದಿಲ್ಲ ಸ್ನೇಹಿತರೆ. ಈ ಮೇ ತಿಂಗಳಿನಲ್ಲಿ ಪ್ರಭಾವವಾಗುವ ಮೊದಲ ಮನೆಯಲ್ಲಿ ತಾವು ಕೂಡ ಸಂಚರಿಸುತ್ತಾರೆ ಸ್ನೇಹಿತರೆ. ಇದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಿಲ್ಲ ಸ್ನೇಹಿತರೆ. ಈ ಕುಂಭ ರಾಶಿಯವರಿಗೆ ಈ ಮೇ ತಿಂಗಳ ಪ್ರಕಾರ ಹೇಳೋದಾದರೆ, ರಾಹು ನಿಮಗೆ ಜೀರ್ಣಕಾರಿ ಅಥವಾ ಮಾನಸಿಕ ಸಮಸ್ಯೆಗಳನ್ನು ನೀಡ್ಬೋದು. ಅಂದರೆ ರಾಹು ಮತ್ತು ಶನಿ ನಿಮ್ಮ ಆರೋಗ್ಯದ ಕುಸಿತವನ್ನು ಸೂಚಿಸುತ್ತಿರುವಾಗ ಒಂದು ಧನಾತ್ಮಕವಾದ ಅಂಶವೇನೆಂದರೆ, ಗುರುಗ್ರಹವು ಮೇ ತಿಂಗಳ ಮಧ್ಯದಿಂದ ಅಂತ್ಯದವರೆಗೆ ನಿಮ್ಮ 5ನೇ ಮನೆಯಲ್ಲಿ ಇರ್ತದೆ ಸ್ನೇಹಿತರೆ. ಈ ಪರಿಸ್ಥಿತಿಯಲ್ಲಿ ಗುರುವು ತುಂಬ ಅನುಕೂಲಕರವಾದಂತಹ ಸ್ಥಾನದಲ್ಲಿರ್ತಾರೆ. ಗುರುವು 5ನೇ ಮನೆಯಲ್ಲಿದ್ದಾಗ ನಿಮ್ಮ ಅದೃಷ್ಟ, ಗಳಿಕೆ ಮತ್ತು ಮೊದಲ ಮನೆಯನ್ನು ನೋಡ್ತಾ ಇರ್ತಾರೆ ಸ್ನೇಹಿತರೆ. ಅದರಿಂದ ಇದು ನಿಮ್ಮ ಆರೋಗ್ಯವನ್ನು ಇನ್ನಷ್ಟು ರಕ್ಷಿಸುತ್ತಾ ಹೋಗ್ತದೆ ಸ್ನೇಹಿತರೆ. ಮೇ ಮಧ್ಯದಲ್ಲಿ ಈ ಸಮಸ್ಯೆಗಳು ಸಂಪೂರ್ಣವಾಗಿ ಕಣ್ಮರೆಯಾಗ್ಬೋದು ಸ್ನೇಹಿತರೆ, ಅಥವಾ ಪೂರ್ತಿಯಾಗಿ ಕಡಿಮೆ ಆಗುವಂತಹ ಚಾನ್ಸಸ್ ಕೂಡ ಇರಲಿದೆ. ಹೀಗಾಗಿ ಈ ಆರೋಗ್ಯದ ದೃಷ್ಟಿಯಿಂದ ವರ್ಷದ ದ್ವಿತೀಯಾರ್ಧವು ಉತ್ತಮವಾಗಿದೆ ಸ್ನೇಹಿತರೆ. ಅಂದರೆ ಈ ಮೇ ತಿಂಗಳಿನಲ್ಲಿ ನಿಮಗೆ ಆರೋಗ್ಯಕರವಾದ ಫಲಿತಾಂಶಗಳು ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ. ನಿಮಗೆ ಹಿಂದೆ ಯಾವುದೇ ಸಮಸ್ಯೆಗಳು ಇದ್ದರೂ ಈ ಮೇ ತಿಂಗಳ ನಂತರ ಇದಕ್ಕೆಲ್ಲ ಉತ್ತಮವಾದ ಪರಿಹಾರವೂ ಕೂಡ ಸಿಗ್ತಾ ಹೋಗ್ತದೆ. ಇದರಿಂದ ನಿಮ್ಮ ಆರೋಗ್ಯವು ಕೂಡ ಉತ್ತಮವಾಗಿರ್ತದೆ ಸ್ನೇಹಿತರೆ. ಇನ್ನು ಈ ಕುಂಭ ರಾಶಿಯ ಜನರಿಗೆ ಈ ಮೇ ತಿಂಗಳಿನಲ್ಲಿ ಶಿಕ್ಷಣದ ವಿಚಾರಕ್ಕೆ ಅಂದರೆ ವಿದ್ಯಾರ್ಥಿಗಳ ವಿಚಾರಕ್ಕೆ ಬರುತ್ತಾದರೆ, ಈ ಮೇ ತಿಂಗಳ ನಂತರ ಎಲ್ಲ ರೀತಿಯ ವಿದ್ಯಾರ್ಥಿಗಳು ಬಲವಾದ ಕಾರ್ಯಕ್ಷಮತೆಯನ್ನು ಪ್ರದರ್ಶಿಸ್ತಾ ಹೋಗ್ತಾರೆ ಸ್ನೇಹಿತರೆ. ಅವರು ಉನ್ನತ ಶಿಕ್ಷಣವನ್ನು ಪಡೆಯುತ್ತಿರುವಂತಹ ವಿದ್ಯಾರ್ಥಿಗಳಾಗಿರಲಿ ಅಥವಾ ಕೇವಲ ಬೇಸಿಕ್ ಶಿಕ್ಷಣವನ್ನು ಪಡೆಯುವಂತಹ ವಿದ್ಯಾರ್ಥಿಗಳಾಗಿರಲಿ ಸ್ನೇಹಿತರೆ, ಪ್ರತಿಯೊಬ್ಬರೂ ಅತ್ಯುತ್ತಮವಾದ ಫಲಿತಾಂಶಗಳನ್ನು ಕಾಣ್ತಾ ಹೋಗ್ತೀರಿ. ವಿಶೇಷವಾಗಿ ಕಲೆ ಮತ್ತು ಸಾಹಿತ್ಯದಲ್ಲಿ ತೊಡಗಿಕೊಂಡಿರುವಂತಹ ವಿದ್ಯಾರ್ಥಿಗಳಲ್ಲಂತೂ ಇನ್ನೂ ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ತಾ ಹೋಗ್ತೀರಿ. ಅಂದರೆ ನಿಮ್ಮ ಆರೋಗ್ಯವೂ ಕೂಡ ಉತ್ತಮವಾಗಿರ್ತದೆ. ಈ ವರ್ಷ ನಿಮಗೆ ಅತ್ಯುತ್ತಮವಾದ ಶೈಕ್ಷಣಿಕ ಫಲಿತಾಂಶಗಳನ್ನು ಪಡೆಯಲು ಕೂಡ ಸಾಧ್ಯವಾಗ್ತಾ ಹೋಗ್ತದೆ. ನಿಮ್ಮ ಆರೋಗ್ಯವು ಹದಗೆಡುತ್ತಾ ಹೋದರೆ ನೀವು ಸರಾಸರಿ ಅಥವಾ ಸರಾಸರಿಗಿಂತ ಸ್ವಲ್ಪ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗ್ತದೆ. ಅದರಿಂದ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡ್ತಾ ಹೋಗಿ. ಹಾಗೆ ಓದುವಂತಹ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ನಿಮ್ಮ ಶಿಸ್ತಿನ ಪರಿಪಾಲನೆಯನ್ನು ಮಾಡಬೇಕಾಗುತ್ತದೆ. ಹಾಗೆ ಸಮಯ ಪರಿಪಾಲನೆಯನ್ನು ಮಾಡೋದ್ರಿಂದ ನೀವು ಹೆಚ್ಚು ಯಶಸ್ವಿಯಾಗಲು ಇವೆಲ್ಲವೂ ಕಾರಣವಾಗ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಈ ಕುಂಭ ರಾಶಿಗೆ ಸೇರಿದ ಜನರಿಗೆ ವ್ಯಾಪಾರದ ದೃಷ್ಟಿಯಿಂದ ಈ ಮೇ ತಿಂಗಳು ಹೇಗಿರಲಿದೆ ಅಂತ ಕೇಳೋದಾದರೆ, ಈ ಕುಂಭ ರಾಶಿಯವರು ಸಾಮಾನ್ಯವಾಗಿ
ಈ ವರ್ಷದ ಸರಾಸರಿ ಅಥವಾ ಸರಾಸರಿಗಿಂತ ಹೆಚ್ಚಿನ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ. ಸಾಕಷ್ಟು ಪ್ರಯತ್ನಗಳನ್ನು ಮಾಡುವಂತಹ ಅಥವಾ ನಿಖರವಾದ ದಾಖಲೆಗಳನ್ನು ನಿರ್ವಹಿಸುವ ಹಾಗೆ ವೇಳಾಪಟ್ಟಿಯನ್ನು ಅನುಸರಿಸುವಂತಹ ವ್ಯಕ್ತಿಗಳು ಅತ್ಯುತ್ತಮವಾದಂತಹ ಫಲಿತಾಂಶಗಳನ್ನು ಕಾಣ್ತಾ ಹೋಗ್ತೀರಿ. ಏಕೆಂದರೆ ನಿಮ್ಮ ಸಮಯ ಪರಿಪಾಲನೆ ನಿಮ್ಮನ್ನು ಯಶಸ್ಸಿನ ಕಡೆ ಕರೆದೊಯ್ಯುತ್ತೆ ಸ್ನೇಹಿತರೆ. ಆದ್ದರಿಂದ ಸಮಯ ಪರಿಪಾಲನೆಯನ್ನು ಮಾಡಿ ಸ್ನೇಹಿತರೆ. 10ನೇ ಮನೆಯ ಮೇಲೆ ಶನಿಯ ಅಂಶದಂಗೆ ಈಗಾಗಲೇ ಕಳೆದಿರುವಂತಹ ಮಾರ್ಚ್ ತಿಂಗಳವರೆಗೆ ನಿಮ್ಮ ವ್ಯಾಪಾರ ಸ್ವಲ್ಪ ನಿಧಾನವಾಗಿರ್ಬೋದು ಸ್ನೇಹಿತರೆ. ಅದಾದ ನಂತರ ಈ ವಿಷಯಗಳಲ್ಲಿ ವೇಗವನ್ನು ಪಡೆದುಕೊಳ್ತಾ ಹೋಗ್ತೀರಿ. ಲಾಭವನ್ನು ಗಳಿಸುವಲ್ಲಿ ಸವಾಲುಗಳು ಕೂಡ ಹೊರತಾಗಿಯೂ ವ್ಯವಹಾರವು ಮುಂದುವರಿತಾ ಹೋಗ್ತದೆ ಸ್ನೇಹಿತರೆ. ಗುರುಗ್ರಹದ ದೃಷ್ಟಿಯು ಮೇ ಮಧ್ಯದವರೆಗೆ ನಿಮ್ಮ 10ನೇ ಮನೆಯಲ್ಲಿ ಇರೋದ್ರಿಂದ ಅದು ನಿಮ್ಮ ವ್ಯವಹಾರದ ಮೇಲೆ ಧನಾತ್ಮಕವಾದ ಪರಿಣಾಮವನ್ನು ಬೀರ್ತಾ ಹೋಗ್ತದೆ. ವಿಶೇಷವಾಗಿ ಹೇಳಬೇಕಂದ್ರೆ ವಿದೇಶಿ ರಾಷ್ಟ್ರಗಳೊಂದಿಗೆ ವ್ಯಾಪಾರವನ್ನು ಮಾಡುವಂಥವರಿಗೆ ಉತ್ತಮವಾದ ಫಲಿತಾಂಶಗಳು ಸಾಧ್ಯವಾಗ್ತಾ ಹೋಗ್ತದೆ. ಇನ್ನು ನಿಮ್ಮ ಕಾರ್ಯಕ್ಷಮತೆ ಇನ್ನಷ್ಟು ಸುಧಾರಿಸ್ತಾ ಹೋಗ್ತದೆ. ಮೇ ಮಧ್ಯದ ನಂತರ ನಿಮ್ಮ ಯೋಜನೆಗಳು ಹೆಚ್ಚು ಫಲಪ್ರದವಾಗಿರ್ತವೆ ಸ್ನೇಹಿತರೆ. ನೀವು ಹೊಂದಿಕೊಂಡಂತಹ ಸಕಲ ಕಾರ್ಯಗಳಲ್ಲೂ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ. ಈ ಟೈಮ್ನಲ್ಲಿ ನೀವು ಯಾವುದೇ ಹೊಸ ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಮೇ ಮಧ್ಯದಲ್ಲಿ ಮಾಡೋದರಿಂದ ನಿಮಗೆ ಉತ್ತಮವಾದ ಫಲಿತಾಂಶಗಳು ಕೂಡ ಸಿಗ್ತಾ ಹೋಗ್ತದೆ. ಬುಧವು ತನ್ನ ಸಂಚಾರದ ಸಮಯದಲ್ಲಿ ನಿಮ್ಮ ಪರವಾಗಿರ್ತಾನೆ. ಹೆಚ್ಚುವರಿಯಾಗಿ ಹೇಳಬೇಕು ಅಂತಂದರೆ ನಿಮ್ಮ 10ನೇ ಮನೆಯ ಅಧಿಪತಿಯಾದ ಮಂಗಳನ ಸಾಗಣೆಯಿಂದಾಗಿ ಸರಾಸರಿ ಅನುಕೂಲಕರವಾದಂತಹ ಅಂಶಗಳನ್ನು ನೀವು ಕಾಣ್ತಾ ಹೋಗ್ತೀರಿ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ನೀವು ಈ ಮೇ ತಿಂಗಳಿನಲ್ಲಿ ಎಂದೂ ಆಗದಂತಹ ವ್ಯಾಪಾರವನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ಇದರಿಂದಾಗಿ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಕೂಡ ನೆಲೆಯೂರುತ್ತದೆ ಸ್ನೇಹಿತರೆ. ಇನ್ನು ಈ ಕುಂಭರಾಶಿಗೆ ಸೇರಿದ ಜನರಿಗೆ ವೃತ್ತಿ ಜೀವನ ಹೇಗಿರಲಿದೆ ಈ ಮೇ ತಿಂಗಳಿನಲ್ಲಿ ಅಂತ ಕೇಳೋದಾದ್ರೆ, ಉದ್ಯೋಗದ ದೃಷ್ಟಿಕೋನದಿಂದ ಈ ಕುಂಭರಾಶಿಯವರಿಗೆ ಸರಾಸರಿಗಿಂತ ಸಾಧಾರಣವಾಗಿರ್ಬೋದು ಅಥವಾ ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿರ್ತದೆ ಅಂತ ಹೇಳ್ಬೋದು. ನೀವು ಎಂದಿನಂತೆ ಕೆಲಸ ಮಾಡುವುದನ್ನು ಮುಂದುವರಿಸ್ಬೋದು. ಈ ವರ್ಷ ನಿಮ್ಮ ಶ್ರಮದ ಫಲವನ್ನು ಪಡೆಯಬಹುದು. ಏಕೆಂದರೆ 6ನೇ ಮನೆಯ ಮೇಲೆ ಸಾಕಷ್ಟು ಸಮಯದವರೆಗೆ ಯಾವುದೇ ಋಣಾತ್ಮಕ ಪರಿಣಾಮಗಳು ಉಂಟಾಗೋದಿಲ್ಲ ಸ್ನೇಹಿತರೆ. ವರ್ಷದ ಆರಂಭ ಅಂದರೆ ಈ ಮೇ ತಿಂಗಳವರೆಗೆ ರಾಹು 2ನೇ ಮನೆಯಲ್ಲಿ ಇರ್ತಾರೆ ಸ್ನೇಹಿತರೆ. ಮಾರ್ಚ್ನಿಂದ ಶನಿಯು ಆ ಮನೆಯಲ್ಲಿ ಇರ್ತಾನೆ. ಈ ಸಂದರ್ಭಗಳು ವಿಶೇಷವಾಗಿ ಸುಗಮತೆಯ ಬಗ್ಗೆ ಕೆಲವು ಸಂದೇಹವನ್ನು ತರ್ತಾ ಹೋಗ್ತದೆ. ಆದರೆ ಯಾವುದೇ ದೊಡ್ಡ ಅಡಚಣೆಗಳು ಇರೋದಿಲ್ಲ. ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಧನಾತ್ಮಕ ಕೆಲಸದ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಮತ್ತು ಕೆಲಸವನ್ನು ಆನಂದಿಸಲು ನೀವು ಬಯಸಿದ್ರೆ ಈ ಕುಂಭರಾಶಿಯವರು ಸ್ವಲ್ಪ ಹೆಚ್ಚು ಪ್ರಯತ್ನವನ್ನು ಮಾಡಬೇಕಾಗಿರುತ್ತದೆ. ಈ ವರ್ಷ ನಿಮ್ಮ ಸಂವಹನ ಮಾಡುವ ಮೂಲಕ ವಿಧಾನಗಳನ್ನು ಬದಲಾಯಿಸಬೇಕಾಗಿರುತ್ತದೆ. ಉದ್ಯೋಗದಾತರು ಮತ್ತು ಮೇಲಾಧಿಕಾರಿಗಳೊಂದಿಗೆ ಮಾತನಾಡುವಾಗ ಬಳಸುವ ಸರಿಯಾದ ಪದಗಳನ್ನು ಆಯ್ಕೆ ಮಾಡುವುದು ಸಹ ನಿರ್ಣಾಯಕವಾಗಿರುತ್ತದೆ. ಒಟ್ಟಿನಲ್ಲಿ ಈ ಚಿಕ್ಕ ಚಿಕ್ಕ ವಿಷಯಗಳ ಮೇಲೆ ನೀವು ಕಾಳಜಿಯನ್ನು ವಹಿಸ್ತಾ ಹೋದರೆ ಕೆಲಸ ಸರಾಗವಾಗಿ ಸಾಗ್ತಾ ಹೋಗ್ತದೆ ಸ್ನೇಹಿತರೆ. ಸಾಮಾನ್ಯವಾಗಿ ಹೇಳ್ತಾ ಹೋಗೋದಾದರೆ ನೀವು ಉದ್ಯೋಗವನ್ನು ಬದಲಾಯಿಸಲು ಬಯಸ್ತಿದ್ರೆ ಈ ಮೇ ತಿಂಗಳು ಒಳ್ಳೆಯ ಸಮಯವಾಗಿದೆ ಸ್ನೇಹಿತರೆ. ಬದ್ಧತೆಗಳನ್ನು ಪೂರೈಸುವುದು ಉತ್ತಮವಾಗಿದ್ದರೂ ಇತರರ ಚಪ್ಪಾಳೆಗಾಗಿ ನಿಮ್ಮ ಆರೋಗ್ಯವನ್ನು ಅಪಾಯಕ್ಕೆ ತರುವುದು ಒಳ್ಳೆಯದಿಲ್ಲ ಸ್ನೇಹಿತರೆ. ಅಂದರೆ ನಿಮ್ಮ ಕೆಲಸಕ್ಕಾಗಿ ನಿಮ್ಮನ್ನು ಅರ್ಪಿಸಿಕೊಳ್ಳಿ ಮತ್ತು ನಿಮ್ಮ ಕರ್ತವ್ಯಗಳನ್ನು ಮಾಡಿ ಸ್ನೇಹಿತರೆ. ಆದರೆ ನಿಮ್ಮ ದೈಹಿಕ ಯೋಗಕ್ಷೇಮಗಳನ್ನು ನೋಡಿಕೊಳ್ಳಲು ಈ ಟೈಮ್ನಲ್ಲಿ ಮರೆಯದಿರಿ ಸ್ನೇಹಿತರೆ. ಅಂದರೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವುದು ಸೂಕ್ತವಾಗಿರ್ತದೆ ಅಂತ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಈ ಮೇ ತಿಂಗಳಿನಲ್ಲಿ ನಿಮಗೆ ವೃತ್ತಿ ಜೀವನದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆ ಉಂಟಾಗೋದಿಲ್ಲ. ಇದರಿಂದ ಉತ್ತಮವಾದ ಫಲಿತಾಂಶಗಳು ಕೂಡ ಸಿಗ್ತಾ ಹೋಗ್ತದೆ. ಇನ್ನು ಈ ಕುಂಭ ರಾಶಿಯವರಿಗೆ ಆರ್ಥಿಕ ವಿಷಯವಾಗಿ ಮೇ ತಿಂಗಳಲ್ಲಿ ಏನೆಲ್ಲ ಫಲಿತಾಂಶಗಳು ಸಿಗ್ತಾ ಹೋಗ್ತದೆ ಅಂತ ಹೇಳ್ತಾ ಹೋಗೋದಾದ್ರೆ ಸ್ನೇಹಿತರೆ, ಈ ವರ್ಷದ ಆರ್ಥಿಕ ಫಲಿತಾಂಶಗಳು ನಿಮಗೆ ಸಾಧಾರಣವಾಗಿರ್ಬೋದು ಸ್ನೇಹಿತರೆ. ಗಳಿಕೆಯ ದೃಷ್ಟಿಕೋನದಿಂದ ವರ್ಷದ 2ನೇ ಭಾಗವು ಸಾಕಷ್ಟು ಬಲವಾದ ಫಲಿತಾಂಶಗಳನ್ನು ನೀಡುತ್ತಿರುವಂತೆ ತೋರ್ತಾ ಹೋಗ್ತದೆ. ನಿಮ್ಮ ಲಾಭದ ಮನೆಯ ಅಧಿಪತಿಯು ವರ್ಷದ ಆರಂಭದಿಂದ ಅಂದರೆ ಮೇ ಮಧ್ಯದವರೆಗೆ 4ನೇ ಮನೆಯಲ್ಲಿ ಇರ್ತಾರೆ ಸ್ನೇಹಿತರೆ. ಇದರ ಪರಿಣಾಮವಾಗಿ ನಿಮ್ಮ ಗಳಿಕೆಯು ಸಾಧಾರಣವಾಗಿರ್ಬೋದು. ಅದೇನೇ ಆದರೂ ಮೇ ಮಧ್ಯದ ನಂತರ ಲಾಭದ ಮನೆಯ ಅಧಿಪತಿ 5ನೇ ಮನೆಗೆ ಸ್ಥಳಾಂತರಗೊಳ್ತಾ ಹೋಗ್ತಾರೆ ಸ್ನೇಹಿತರೆ. ಅಲ್ಲಿ ಗುರು ಸಂಚಾರದ ಪ್ರಭಾವದಿಂದಾಗಿ ಈ ಟೈಮ್ನಲ್ಲಿ ಲಾಭವನ್ನು ಪಡೆಯಲು ನಿಮಗೆ ಸಾಧ್ಯವಾಗ್ತಾ ಹೋಗ್ತದೆ. ನಿಮ್ಮ ನೆಚ್ಚಿನ ಲಾಭವನ್ನು ನೀಡಲು ಈ ಟೈಮ್ನಲ್ಲಿ ಗುರುಗ್ರಹವು ಪ್ರಯತ್ನಿಸುತ್ತಿರ್ತಾರೆ. ವರ್ಷದ ಮೊದಲಾರ್ಧವು ಆದಾಯದ ವಿಷಯದಲ್ಲಿ ಸರಾಸರಿಯಾಗಿರ್ಬೋದು, ಆದರೆ ನಿಮಗೆ ವರ್ಷದ ದ್ವಿತೀಯಾರ್ಧವು ಅತ್ಯುತ್ತಮವಾಗಿರ್ತದೆ. ಇದರಿಂದ ಹೆಚ್ಚು ಧನಲಾಭ ಬರುವಂತಹ ಚಾನ್ಸಸ್ ಕೂಡ ಇರಲಿದೆ ಸ್ನೇಹಿತರೆ. ಈ ಹಿಂದಿನ ವರ್ಷಗಳಿಗೆ ಹೋಲಿಸ್ಕೊಂಡ್ರೆ ಉಳಿತಾಯದ ವಿಷಯದಲ್ಲಿ ಉತ್ತಮವಾಗಿರುವುದಿಲ್ಲ ಸ್ನೇಹಿತರೆ. ಮಾಸದ ಆರಂಭದಲ್ಲಿ ಮೇ ತಿಂಗಳವರೆಗೆ ಹಣದ ಮೇಲೆ ರಾಹು ಪ್ರಭಾವ ಬೀರ್ತಾ ಹೋಗ್ತದೆ ಸ್ನೇಹಿತರೆ. ಈಗಾಗಲೇ ಕಳೆಯುತ್ತಿರುವಂತಹ ಮಾರ್ಚ್ ತಿಂಗಳಿನಲ್ಲಿ ಶನಿ ಪ್ರಭಾವದಿಂದಾಗಿ ಏಕಕಾಲದಲ್ಲಿ ಹಣದ ಮೇಲೆ ಸಾಕಷ್ಟು ಪರಿಣಾಮ ನಿಮ್ಮ ಮೇಲೆ ಉಂಟಾಗಿರ್ಬೋದು. ಹಣವನ್ನು ಉಳಿಸುವ ವಿಷಯಕ್ಕೆ ಬಂದಾಗ ಈ ಎರಡೂ ಸಂದರ್ಭಗಳು
ಅನುಕೂಲಕರವೆಂದು ಪರಿಗಣಿಸಲಾಗುವುದಿಲ್ಲ ಸ್ನೇಹಿತರೆ. ಇಂತಹ ಪರಿಸ್ಥಿತಿಯಲ್ಲಿ ಈ ವರ್ಷ ಹಣ ಉಳಿಸುವುದು ಸ್ವಲ್ಪ ಸವಾಲಾಗಿರುತ್ತದೆ. ಆದ್ದರಿಂದ ಗಳಿಕೆಯ ವಿಷಯದಲ್ಲಿ ಒಟ್ಟಾರೆಯಾಗಿ ಈ ವರ್ಷ ಪ್ರಬಲವಾಗಿದ್ದರೂ ಕೂಡ ಉಳಿತಾಯದ ವಿಷಯದಲ್ಲಿ ಋಣಾತ್ಮಕವಾಗಿರ್ಬೋದು ಸ್ನೇಹಿತರೆ. ಆದ್ದರಿಂದ ಈ ಟೈಮ್ನಲ್ಲಿ ನೀವು ಉಳಿತಾಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಿ ಸ್ನೇಹಿತರೆ. ಅನಗತ್ಯವಾದ ಖರ್ಚುಗಳನ್ನು ತಪ್ಪಿಸಿ ನಿಮಗೆ ಸಾಧ್ಯವಾದಷ್ಟು ಉಳಿತಾಯವನ್ನು ಮಾಡಿ ಸ್ನೇಹಿತರೆ. ಇದರಿಂದಾಗಿ ನಿಮ್ಮ ಭವಿಷ್ಯಕ್ಕೆ ಅನುಕೂಲಕರವಾಗಿರಲಿದೆ ಸ್ನೇಹಿತರೆ. ಇನ್ನು ಈ ಕುಂಭರಾಶಿಯ ಜನರಿಗೆ ಪ್ರೇಮ ಜೀವನ ಹೇಗಿರಲಿದೆ ಅಂತ ಕೇಳ್ತಾ ಹೋಗೋದಾದ್ರೆ ಸ್ನೇಹಿತರೆ, ಪ್ರಣಯ ವಿಷಯಕ್ಕೆ ಸಂಬಂಧಪಟ್ಟಂತೆಯೇ ಈ ಮೇ ತಿಂಗಳು ಈ ವರ್ಷದ ನಿಮಗೆ ಸರಾಸರಿ ಅಥವಾ ಸರಾಸರಿಗಿಂತ ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ತಾ ಹೋಗ್ತೀರಿ. ಕೆಲವು ಸಂದರ್ಭಗಳಲ್ಲಿ ಧನಾತ್ಮಕ ಫಲಿತಾಂಶಗಳು ಸಹ ಸಾಧ್ಯವಾಗ್ತಾ ಹೋಗ್ತದೆ. 5ನೇ ಮನೆಯ ಅಧಿಪತಿಯಾದ ಬುಧ ಸಂಕ್ರಮಣವು ವರ್ಷದ ಬಹುಪಾಲು ನಿಮಗೆ ನಿಮ್ಮ ಪರವಾಗಿರಲಿದೆ ಸ್ನೇಹಿತರೆ. ಅದೇ ಸಮಯದಲ್ಲಿ ಪ್ರಣಯ ಸಂಬಂಧಗಳ ಗ್ರಹವಾದಂತಹ ಶುಕ್ರವು ತನ್ನ ಸಂಚಾರದ ಸಮಯದಲ್ಲಿ ವರ್ಷದ ಬಹುಪಾಲು ಅದೃಷ್ಟವನ್ನು ತರಲು ಪ್ರಯತ್ನಿಸುತ್ತಿದ್ದರೆ, ಯಾವುದೇ ಪ್ರತಿಕೂಲಕರವಾದ ಗ್ರಹವು ಈ ವರ್ಷ ಗಣನೀಯ ಸಮಯದವರೆಗೆ 5ನೇ ಮನೆಯಲ್ಲಿ ನೇರವಾಗಿ ಸ್ಪರ್ಶಿಸುವುದಿಲ್ಲ ಸ್ನೇಹಿತರೆ. ಕೆಲವು ವಿದ್ವಾಂಸರು ನಂಬಿರುವಂತಹ ರಾಹುವಿನ 5ನೇ ಅಂಶದ ಪ್ರಕಾರ ಹೇಳುತ್ತಾ ಹೋಗೋದಾದರೆ, ಮೇ ನಂತರ ಸಂಬಂಧಗಳಲ್ಲಿ ಯಾವುದೇ ಮಹತ್ವದ ಸಮಸ್ಯೆಗಳು ಉಂಟಾಗೋದಿಲ್ಲ. ಆದರೆ ಪರಸ್ಪರ ಅಪನಂಬಿಕೆಯಿಂದಾಗಿ ಕೆಲವು ಏರಿಳಿತಗಳನ್ನು ನೀವು ಕಾಣ್ತಾ ಹೋಗ್ತೀರಿ. 5ನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದಾಗಿ ಇದು ಮೇ ಮಧ್ಯದಿಂದ ತಿಂಗಳ ಅಂತ್ಯದವರೆಗೆ ಪ್ರಣಯ ಸಂಬಂಧಗಳಲ್ಲಿ ಉತ್ತಮ ಹೊಂದಾಣಿಕೆಗಳನ್ನು ಕಾಣಲಿಕ್ಕೆ ಸಿಗ್ತಾ ಹೋಗ್ತದೆ. ಹೀಗಾಗಿ ಸಾಮಾನ್ಯವಾಗಿ 2025ರ ಈ ಮೇ ತಿಂಗಳಿನಲ್ಲಿ ಪ್ರಣಯ ಸಂಬಂಧಗಳಿಗೆ ಉತ್ತಮವಾದಂತಹ ಅಂಶಗಳು ಕಂಡು ಬರ್ತಾ ಹೋಗ್ತದೆ. ಗುರುವಿನ ಆಶೀರ್ವಾದದೊಂದಿಗೆ ಅನುಕೂಲಕರವಾದ ಪರಿಸ್ಥಿತಿಗಳನ್ನು ಹೊಂದಿರುವವರು ಮೇ ಮಧ್ಯದ ವೇಳೆಗೆ ಅತ್ಯುತ್ತಮವಾದ ಫಲಿತಾಂಶಗಳನ್ನು ಕಾಣಬಹುದಾಗಿದೆ ಸ್ನೇಹಿತರೆ. ಇನ್ನು ಈ ಕುಂಭರಾಶಿಗೆ ಸೇರಿದ ಜನರಿಗೆ ವೈವಾಹಿಕ ಜೀವನ ಈ ಟೈಮ್ನಲ್ಲಿ ಹೇಗಿರಲಿದೆ ಅಂತ ಕೇಳೋದಾದರೆ, ಸಾಮಾನ್ಯವಾಗಿ ಮದುವೆಯ ವಯಸ್ಸನ್ನು ತಲುಪಿರುವಂತಹ ಈ ಕುಂಭರಾಶಿಗೆ ಸೇರಿದ ಜನರು ಅಥವಾ ಮದುವೆಗೆ ಆಗಲು ಪ್ರಯತ್ನಿಸುವಂತಹ ಜನರಿಗೆ ಉತ್ತಮವಾದ ಫಲಿತಾಂಶಗಳನ್ನು ಈ ಟೈಮ್ನಲ್ಲಿ ನೀವು ಕಾಣಲಿಕ್ಕೆ ಸಿಗ್ತಾ ಹೋಗ್ತದೆ ಸ್ನೇಹಿತರೆ. ವರ್ಷದ ದ್ವಿತೀಯಾರ್ಧವು ಮೊದಲನಿಗಿಂತ ಉತ್ತಮವಾದ ಫಲಿತಾಂಶವನ್ನು ನೀಡಲು ಪ್ರಯತ್ನಿಸುತ್ತಿದೆಯಾದರೂ ನಾವು ಮೊದಲಾರ್ಧದಲ್ಲಿ ಋಣಾತ್ಮಕ ಅಥವಾ ಕಳಪೆ ಎಂದು ಹೇಳಲಾಗುವುದಿಲ್ಲ ಸ್ನೇಹಿತರೆ. ನೀವು ಪ್ರಯತ್ನದಲ್ಲಿ ತೊಡಗಿದ್ದರೆ ನಿಶ್ಚಿತಾರ್ಥ ಅಥವಾ ಮದುವೆಗೆ ಸಂಬಂಧಿಸಿದಂತಹ ವ್ಯವಹಾರಗಳು ಮೊದಲಾರ್ಧದಲ್ಲಿ ಮುಂದುವರಿಬಹುದು. ಆದರೆ ಈ ಮೇ ತಿಂಗಳ ಮಧ್ಯದಿಂದ ವಿಷಯಗಳಲ್ಲಿ ನಿಜವಾಗಿಯೂ ಗಣನೀಯ ಮತ್ತು ಅನುಕೂಲಕರವಾದ ಅಂಶಗಳನ್ನು ನಿಮಗೆ ಕಾಣಲಿಕ್ಕೆ ಸಿಗ್ತಾ ಹೋಗ್ತದೆ. ಆದ್ದರಿಂದ ಈ ವರ್ಷ ಮದುವೆಗೆ ಸಂಬಂಧಿಸಿದಂತಹ ವಿಷಯಗಳು ಉತ್ತಮವಾಗಿ ನಡೀತಾ ಹೋಗ್ತದೆ. ಈ ವರ್ಷದ ದ್ವಿತೀಯಾರ್ಧವು ಮೊದಲನೇಕ್ಕಿಂತ ಉತ್ತಮವಾಗಿರಲಿದ್ದು, ವೈವಾಹಿಕ ಜೀವನಕ್ಕೆ ಸ್ವಲ್ಪ ದುರ್ಬಲವಾಗಿರಲಿದ್ದು, ಈಗಾಗಲೇ ಕಳೆದಿರುವಂತಹ ಮಾರ್ಚ್ ತಿಂಗಳಿನಲ್ಲಿ ಆರಂಭದಿಂದ ಮಾರ್ಚ್ನಲ್ಲಿ 7ನೇ ಮನೆಯಲ್ಲಿ ಶನಿಯ ಪ್ರಭಾವದಿಂದ ಮದುವೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ನೀವು ಕಂಡಿರ್ತೀರಿ ಸ್ನೇಹಿತರೆ. ಏಪ್ರಿಲ್ ಮತ್ತು ಮೇ ಸಾಮಾನ್ಯವಾಗಿ ಉತ್ತಮ ಪರಿಸ್ಥಿತಿಗಳನ್ನು ಹೊಂದುವಂತಹ ಸಾಧ್ಯತೆ ಇದ್ದು, ಆದರೆ ಇದಾದ ನಂತರ 7ನೇ ಮನೆಯ ಮೇಲೆ ರಾಹುಕೇತುಗಳ ಪ್ರಭಾವದಿಂದಾಗಿ ಕೆಲವು ಅಸಂಗತತೆಗಳು ಕಾಣಿಸಿಕೊಳ್ಬೋದು ಸ್ನೇಹಿತರೆ. ಇಂತಹ ಪರಿಸ್ಥಿತಿಯಲ್ಲಿ ಪರಸ್ಪರ ಭಾವನಾತ್ಮಕ ಮತ್ತು ದೈಹಿಕ ಅಗತ್ಯಗಳನ್ನು ನೋಡಿಕೊಳ್ಳೋದ್ರಿಂದ ಈ ಕುಂಭರಾಶಿಯವರು ಇನ್ನಷ್ಟು ಉತ್ತಮವಾದ ಫಲಿತಾಂಶಗಳನ್ನು ಕಾಣಬಹುದು ಸ್ನೇಹಿತರೆ. ಇನ್ನು ಮದುವೆಗೆ ಸಂಬಂಧಿಸಿದಂಥ ಸಮಸ್ಯೆಗಳು ಸಾಮಾನ್ಯವಾಗಿ ಅನುಕೂಲಕರವಾಗಿದ್ದು, ನಿಮ್ಮ ಸಂಗಾತಿ ಜೊತೆಗೆ ಹೊಂದಾಣಿಕೆ ಮಾಡಲು ನೀವು ಹೆಚ್ಚಿನ ಪ್ರಯತ್ನವನ್ನು ಮಾಡ್ತಾ ಹೋದರೆ ನಿಮ್ಮ ಜೀವನವೂ ಕೂಡ ಉತ್ತಮವಾಗಿರ್ತದೆ ಅಂತ ಹೇಳ್ತಾ, ಇನ್ನು ಈ ಕುಂಭರಾಶಿಯ ಜನರಿಗೆ ಕೌಟುಂಬಿಕ ಜೀವನ ಹೇಗಿರಲಿದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೇನೆ. ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಕೌಟುಂಬಿಕ ವಿಷಯಕ್ಕೆ ಸಂಬಂಧಪಟ್ಟಂತೆಯೇ ಈ ಮೇ ತಿಂಗಳು ನಿಮಗೆ ಅತ್ಯಂತ ಎಚ್ಚರಿಕೆಯಿಂದ ಇರುವಂತಹ ವಿಷಯವಾಗಿರ್ತದೆ ಸ್ನೇಹಿತರೆ. ಆರಂಭ ಅಂದರೆ ಮೇ ಆಸುಪಾಸಿನವರೆಗೆ 2ನೇ ಮನೆ ಮೇಲೆ ರಾಹುಕೇತುಗಳ ಪ್ರಭಾವದಿಂದಾಗಿ ಕುಟುಂಬ ಸದಸ್ಯರಲ್ಲಿ ಸ್ವಲ್ಪ ಸಮಸ್ಯೆಗಳು ಉಂಟಾಗ್ಬೋದು. ಕುಟುಂಬದ ಸದಸ್ಯರು ಪರಸ್ಪರ ಅಪನಂಬಿಕೆಯೂ ಕೂಡ ವ್ಯಕ್ತಪಡಿಸ್ಬೋದು ಮತ್ತು ಒಬ್ಬರೊಬ್ಬರನ್ನು ಟೀಕಿಸ್ಬೋದು ಸ್ನೇಹಿತರೆ. ಈ ಎಲ್ಲ ಕಾರಣಗಳಿಂದಾಗಿ ಕುಟುಂಬ ಸಂಬಂಧಗಳು ಇನ್ನಷ್ಟು ದುರ್ಬಲವಾಗ್ಬೋದು ಸ್ನೇಹಿತರೆ. ಮೇ ತಿಂಗಳ ನಂತರ 2ನೇ ಮನೆಯ ಮೇಲೆ ರಾಹುಕೇತುಗಳ ಪ್ರಭಾವವು ನಿಲ್ಲುತ್ತದೆಯಾದರೂ ಶನಿಯು ಆ ಹೊತ್ತಿಗೆ ಮನೆಯಲ್ಲಿ ಸಂಕ್ರಮಿಸುತ್ತಾರೆ ಸ್ನೇಹಿತರೆ. ವಿಶೇಷವಾಗಿ ಈಗಾಗಲೇ ಕಳೆದಿರುವಂತಹ ಮಾರ್ಚ್ನಿಂದ ಕುಂಭರಾಶಿಯ ಪ್ರಕಾರ ಉಳಿದ ಅವಧಿಯಲ್ಲಿ ಕೆಲವು ಸಮಸ್ಯೆಗಳು ಶನಿಯಿಂದ ಉಂಟಾಗಿರ್ಬೋದು ಸ್ನೇಹಿತರೆ. ಆದ್ದರಿಂದ ಈ ಮೇ ತಿಂಗಳಿನಲ್ಲಿ ಮೇ ಕಳೆದ ನಂತರ ನಿಮಗೆ ಉತ್ತಮವಾದ ಫಲಿತಾಂಶಗಳು ಕಾಣಲಿಕ್ಕೆ ಸಿಗ್ತಾ ಹೋಗ್ತದೆ. ಗುರುವಿನ ಸಂಚಾರದಿಂದಾಗಿ ವರ್ಷದ ಆರಂಭ ಅಂದರೆ ಮೇ ಮಧ್ಯದವರೆಗೆ 4ನೇ ಮನೆಯಲ್ಲಿ ಇರ್ತಾರೆ. 4ನೇ ಮನೆಯಲ್ಲಿ ಗುರುವಿನ ಸಂಚಾರವು ಅನುಕೂಲಕರವಾಗಿಲ್ಲದಿದ್ದರೂ ನಿಮ್ಮ ಕುಟುಂಬ ಜೀವನವು ಸಾಮರಸ್ಯದಿಂದ ಇರ್ತದೆ.
ಹಾಗೆ ಮಾರ್ಚ್ನಲ್ಲಿ ಆರಂಭಗೊಂಡು ಶನಿಯು 3ನೇ ಅಂಶವು 4ನೇ ಮನೆಯಲ್ಲಿ ಪ್ರಾರಂಭವಾಗೋದ್ರಿಂದ ಇದು ವರ್ಷದ ಉಳಿದ ಭಾಗ ಮತ್ತು ಅದಕ್ಕೂ ಮೀರಿ ಮುಂದುವರಿತಾ ಹೋಗ್ತದೆ. ಮೇ ಮಧ್ಯದ ನಂತರ ಗುರುವು 4ನೇ ಮನೆಯಿಂದ ತನ್ನ ಪ್ರಭಾವವನ್ನು ತೆಗೆದುಹಾಕಲಾಗ್ತದೆ. ಆ ಸಮಯದಲ್ಲಿ ಶನಿಯ ಪ್ರಭಾವವು ಹೆಚ್ಚು ಪರಿಣಾಮಕಾರಿಯಾಗಿರ್ತದೆ. ಪರಿಣಾಮವಾಗಿ ಆ ಸಮಯದಲ್ಲಿ ಕುಟುಂಬ ಸಂಬಂಧಿತ ಸಮಸ್ಯೆಗಳು ಹೆಚ್ಚು ಉದ್ಭವಿಸಬಹುದು. ಅದರಿಂದ ಬಹಳ ಎಚ್ಚರಿಕೆಯಿಂದ ನೀವು ಇರಬೇಕಾಗಿರ್ತದೆ ಸ್ನೇಹಿತರೆ. ಇನ್ನು ಈ ಕುಂಭರಾಶಿ ಜನರಿಗೆ ಭೂಮಿ, ಆಸ್ತಿ, ವಾಹನವನ್ನು ಖರೀದಿಸಬೇಕು ಅಂತ ಈ ಮೇ ತಿಂಗಳಿನಲ್ಲಿ ನೀವು ಅಂದ್ಕೊಂಡಿದ್ರೆ ನಿರ್ಮಾಣದ ವಿಷಯದಲ್ಲಿ ಈ ವರ್ಷ ಹೆಚ್ಚು ಪ್ರಯೋಜನಕಾರಿಯಾಗಿರೋದಿಲ್ಲ ಸ್ನೇಹಿತರೆ. ಇಂತಹ ಪರಿಸ್ಥಿತಿಯಲ್ಲಿ ಭೂಮಿ ಮತ್ತು ಕಟ್ಟಡಕ್ಕೆ ಸಂಬಂಧಿಸಿದಂತಹ ಕಾರ್ಯಗಳನ್ನು ಎಚ್ಚರಿಕೆಯಿಂದ ಪೂರ್ಣಗೊಳಿಸುವುದು ಅಗತ್ಯತೆ ಆಗಿರ್ತದೆ. ನಿಮ್ಮ ಮೊದಲ ಬಾರಿಗೆ ಭೂಮಿ ಅಥವಾ ಮನೆಯನ್ನು ಖರೀದಿಸುತ್ತಿದ್ದರೆ ನೀವು ಅದರ ಬಗ್ಗೆ ಸರಿಯಾಗಿ ಪರಿಶೀಲನೆ ನಡೆಸುವುದು ಬಹಳ ಮುಖ್ಯವಾಗಿರ್ತದೆ. ಯಾವುದೇ ವಾದ ವಿವಾದ ಅಥವಾ ಅನುಮಾನಾಸ್ಪದ ವ್ಯವಹಾರಗಳಲ್ಲಿ ತೊಡಗಿಸಿಕೊಳ್ಳುವುದು ಸೂಕ್ತವಾಗಿರಲಿಲ್ಲ ಸ್ನೇಹಿತರೆ. ನಿಮ್ಮಲ್ಲಿ ಭೂಮಿ ಇದ್ದು ಅದರಲ್ಲಿ ಮನೆಯನ್ನು ನಿರ್ಮಿಸಲು ನೀವು ಬಯಸ್ತಿದ್ರೆ ನಿಮ್ಮ ಸಮಯವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಯೋಜನೆಗಳೊಂದಿಗೆ ಮುಂದುವರೆದ ಮೊದಲ ಉತ್ತಮ ಪ್ಲಾನನ್ನು ಮಾಡಿ ಸ್ನೇಹಿತರೆ. ಇನ್ನು ಕಾರು ವಾಹನಕ್ಕೆ ಸಂಬಂಧಿಸಿದಂತಹ ವಿಷಯಗಳಿಗೆ ಸಂಬಂಧಪಟ್ಟಂತೆ ಶುಕ್ರನ ಸಂಚಾರದಿಂದಾಗಿ ಈ ವರ್ಷದ ಬಹುಪಾಲು ನಿಮಗೆ ಅನುಕೂಲಕರವಾಗಿರುತ್ತದೆ. ಹೀಗಾಗಿ ನಿಮ್ಮಿಂದ ಸಾಧ್ಯವಾದಷ್ಟು ಕಷ್ಟಪಟ್ಟು ಕೆಲಸವನ್ನು ಮಾಡಿದರೆ ನೀವು ವಾಹನವನ್ನು ಪಡೆಯುವಂತಹ ಆಸೆಯೂ ಕೂಡ ಈಡೇರಬಹುದು. ಆದರೆ ನಿಮ್ಮ ಬಜೆಟ್ ಮೇಲೆ ನೀವು ಕಾರನ್ನು ಖರೀದಿಸುವುದು ಸೂಕ್ತವಾಗಿರ್ತದೆ ಸ್ನೇಹಿತರೆ. ಇದರಿಂದಾಗಿ ನಿಮ್ಮ ಆರ್ಥಿಕ ವಿಷಯದಲ್ಲೂ ಕೂಡ ಯಾವುದೇ ತೊಂದರೆಗಳು ಕೂಡ ಉಂಟಾಗೋದಿಲ್ಲ. ಇನ್ನು ಈ ಕುಂಭರಾಶಿಯ ಜನರಿಗೆ ಈ ಮೇ ತಿಂಗಳಿನಲ್ಲಿ ಉಂಟಾಗುವಂತಹ ಗುಣ ಸ್ವಭಾವಗಳು ಏನು ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಈ ಕುಂಭ ರಾಶಿಯವರು ಮಾನವೀಯತೆಯ ನಿಜವಾದ ಅರ್ಥವನ್ನು ಪ್ರತಿಬಿಂಬಿಸುವಂತಹ ರಾಶಿ ಎಂದರೆ ತಪ್ಪಾಗಲಾರದು ಸ್ನೇಹಿತರೆ. ಇವರು ಆಧುನಿಕತೆಯ ಸ್ವತಂತ್ರವನ್ನು ಪ್ರೀತಿಸುವಂತಹ ವ್ಯಕ್ತಿಗಳು ನೀವಾಗಿರ್ತೀರಿ. ಒಳ್ಳೆಯ ಹಾಸ್ಯಗಾರರು ಮತ್ತು ಸ್ವಭಾವತಃ ಹರ್ಷಚಿತ್ತವರಾದಂತಹ ವ್ಯಕ್ತಿಗಳು ನೀವಾಗಿರ್ತೀರಿ ಸ್ನೇಹಿತರೆ. ನೀವು ಅಂದುಕೊಂಡಂತಹ ಕಾರ್ಯಗಳನ್ನು ಮಾಡದೇ ಇರೋದಿಲ್ಲ. ನೀವು ಯಾವಾಗಲೂ ರಿಸ್ಕ್ ತೆಗೆದುಕೊಳ್ಳುವಂತಹ ವ್ಯಕ್ತಿಗಳು ಆಗಿರ್ತೀರಿ. ಸ್ವಾಭಾವಿಕತೆ ಮತ್ತು ಸ್ವಾತಂತ್ರ್ಯವನ್ನು ಇದರಿಂದ ಸೂಚಿಸ್ತಾ ಹೋಗ್ತದೆ. ಬಂಡಾಯಗಾರರು ಮಾತ್ರವಲ್ಲದೆ ಸೃಜನಶೀಲ ವ್ಯಕ್ತಿಗಳು ಕೂಡ ನೀವಾಗಿರ್ತೀರಿ. ಈ ಮೇ ತಿಂಗಳಿನಲ್ಲಂತೂ ನೀವು ಅಂದುಕೊಂಡಂತಹ ಕೆಲಸವನ್ನು ಮಾಡದೇ ಇರುವವರಲ್ಲ ಸ್ನೇಹಿತರೆ. ಆದ್ದರಿಂದ ಪ್ರತಿ ಕಾರ್ಯದಲ್ಲೂ ಯಶಸ್ಸನ್ನು ಕಾಣಲಿಕ್ಕೆ ಉತ್ತಮವಾದ ಪ್ರಯತ್ನಗಳನ್ನು ಮಾಡ್ತಾ ಹೋಗ್ತೀರಿ. ಬುದ್ಧಿವಂತರಾದ ಇವರು ಆರ್ಥಿಕವಾಗಿ ಪ್ರಾಯೋಗಿಕವಾಗಿರ್ತೀರಿ ಸ್ನೇಹಿತರೆ. ಇವರು ತುಂಬ ಸಾಮಾಜಿಕವಾಗಿದ್ದರೂ ತಮ್ಮ ಸ್ನೇಹಿತರ ಆಯ್ಕೆಯ ಬಗ್ಗೆ ಬಹಳ ಆಲೋಚನೆ ಮಾಡಿ ತಮ್ಮ ಸ್ನೇಹಿತರನ್ನು ಹುಡುಕಿಕೊಳ್ತಾ ಹೋಗ್ತಾರೆ ಸ್ನೇಹಿತರೆ. ಕಠಿಣ ಶ್ರಮಜೀವಿಗಳು ಹಾಗೆ ಸಂಘಟನಾ ಸಾಮರ್ಥ್ಯ ಇರುವಂತಹ ಇವರು ಚಾಣಾಕ್ಷರಾಗಿದ್ದು ಸದಾ ಎಚ್ಚರವಾಗಿರ್ತಾರೆ ಸ್ನೇಹಿತರೆ. ಸ್ವಂತ ವಿಮೋಚನೆಗಳನ್ನು ಬಳಸಿ ಹೊಸದನ್ನು ಮಾಡಲು ಸದಾ ಪ್ರಯತ್ನಿಸುವಂತಹ ವ್ಯಕ್ತಿಗಳು ನೀವಾಗಿರ್ತೀರಿ ಸ್ನೇಹಿತರೆ. ಇನ್ನು ಪ್ರೀತಿ ಮತ್ತು ವೈವಾಹಿಕ ಜೀವನದ ವಿಷಯಕ್ಕೆ ಬರೋದಾದರೆ ಇವರು ಬಹಳಷ್ಟು ಬುದ್ಧಿವಂತರಾಗಿರೋದ್ರಿಂದ ಯಾವಾಗಲೂ ವಿದ್ಯಾವಂತ ಹಾಗೂ ತಮ್ಮಷ್ಟೇ ಬುದ್ಧಿವಂತ ಸಂಗಾತಿಯನ್ನು ಬಯಸುವಂತಹ ವ್ಯಕ್ತಿಗಳು ನೀವಾಗಿರ್ತೀರಿ ಸ್ನೇಹಿತರೆ. ಇವು ಇವರ ಗುಣಲಕ್ಷಣಗಳು ಆಗಿರುತ್ತದೆ ಸ್ನೇಹಿತರೆ. ಇನ್ನು ಈ ಕುಂಭ ರಾಶಿಯವರಿಗೆ ನಾವು ನೀಡುವಂತಹ ಸರಳ ಪರಿಹಾರಗಳೇನು ಅಂತ ಕೇಳ್ತಾ ಹೋಗೋದಾದ್ರೆ ಸ್ನೇಹಿತರೆ, ಮೊದಲನೇದಾಗಿ ಈ ಟೈಮ್ನಲ್ಲಿ ನೀವು ಬಹಳ ಶಿಸ್ತಿನಿಂದ ಇರುವುದರ ಜೊತೆಗೆ ಸಮಯ ಪರಿಪಾಲನೆಯನ್ನು ಮಾಡಿ ಸ್ನೇಹಿತರೆ. ಪ್ರತಿ ಗುರುವಾರ ಓಂ ಗುರುವೇ ನಮಃ ಎಂದು ಜಪವನ್ನು ಮಾಡಿ ಸ್ನೇಹಿತರೆ. ಪ್ರತಿದಿನ ಅರಿಶಿಣದ ತಿಲಕವನ್ನು ಇಡೋದ್ರಿಂದ ಆ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ ಸ್ನೇಹಿತರೆ. ಇನ್ನು ಸಾಧ್ಯವಾದಷ್ಟು ಬಡವರಿಗೆ ದಾನ ಮಾಡಿ ಸ್ನೇಹಿತರೆ. ನಿಮ್ಮ ಕುತ್ತಿಗೆಯಲ್ಲಿ ಬೆಳ್ಳಿಯನ್ನು ಧರಿಸಿ ಸ್ನೇಹಿತರೆ. ಪ್ರತಿ ಶನಿವಾರ ಆ ಶನಿದೇವರ ಜಪವನ್ನು ಮಾಡಿ ಸ್ನೇಹಿತರೆ. ಆ ದಿನ ಮಾಂಸಾಹಾರ ಮತ್ತು ಮದ್ಯಪಾನವನ್ನು ತಪ್ಪಿಸಿ ಶನಿದೇವರ ದೇವಾಲಯಕ್ಕೆ ಹೋಗಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಕೃಪೆಗೆ ನೀವು ಪಾತ್ರರಾಗ್ತೀರಿ ಅಂತ ಹೇಳ್ತಾ, ನಾವು ತಿಳಿಸ್ಕೊಡುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ನೀವು ಅನುಸರಿಸಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ಇದರಿಂದಾಗಿ ನಿಮ್ಮ ಕುಟುಂಬ ಜೀವನವು ಬಹಳ ಸಂತೋಷಭರಿತವಾಗಿರುತ್ತದೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಮತ್ತು ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು ಮತ್ತು ಗುರುದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.